ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡಿ ತೋರಿಸ್ತಾ ಇರೋ ರೆಸಿಪಿ ಆಲೂ ಪರೋಟ ಸ್ನೇಹಿತರೆ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಸ್ನೇಹಿತರೆ. ಮಕ್ಕಳಿಂದ ದೊಡ್ಡೋರವರೆಗೆ ಎಲ್ಲರೂ ತಿನ್ಬೋದು ಸ್ನೇಹಿತರೆ. ಮಾಡೋದು ಸುಲಭನೇ. ಈಗ ಯಾವ ಥರ ಮಾಡೋದು ಆಲೂ ಪರೋಟ ನೋಡ್ಕೊಳ್ಳೋಣ. ಇದ್ರ ಜೊತೆ ನಾನು ಕೆಂಪು ಚಟ್ನಿ ತೊಗೊಂಡಿದ್ದೀನಿ. ನೀವು ಬರೀ ಹಾಗೇನೂ ತಿನ್ಬೋದು ಸ್ನೇಹಿತರೆ, ತುಪ್ಪ ಹಚ್ಕೊಂಡು. ನೀವು ಕೊಬ್ಬರಿ ಚಟ್ನಿನೂ ಮಾಡ್ಕೋಬೋದು. ಸ್ವಲ್ಪ ಬಟರ್ ಇಟ್ಕೊಂಡಿದ್ದೀನಿ. ಈಗ ಯಾವ ಥರ ಮಾಡೋದು ನೋಡ್ಕೊಳ್ಳೋಣ. ಈಗ ಒಂದು ಬೌಲ್ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1-2 ಕಪ್ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈ ಗೋಧಿ ಹಿಟ್ಟಿಲ್ಲ ಅಂದರೆ ನೀವು ಮೈದಾ ಹಿಟ್ಟಂದ್ರೂ ಮಾಡ್ಕೋಬೋದು. ಮತ್ತು 1-2 ಸ್ಪೂನ್ ಕಡಲೆಬೇಳೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾವು ಮಿರ್ಚಿ ಬಜ್ಜಿ ಮಾಡ್ತೀವಲ್ಲ ಆ ಹಿಟ್ಟು ಸೇರಿಸ್ಕೊಳ್ಳೋಣ ಸ್ನೇಹಿತರೆ. 1-2 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ನಾನು. ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಕರವಂಜಿ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಪರೋಟಗಳಿಗೆ ಸೂಪರ್ ಆಗಿರುತ್ತೆ ಸ್ನೇಹಿತರೆ. ಇದು ಈರುಳ್ಳಿ ಬೀಜ ಸ್ನೇಹಿತರೆ. ಇದು ಹಾಕೋದ್ರಿಂದ ನಾವು ಅಜ್ವಾನ ಥರ ಯಾವ ಥರ ಜೀರಿಗೆ ಹಾಕ್ಕೊಳ್ತೀವಿ ಆ ಥರ ಇದನ್ನು ಮಹಾರಾಷ್ಟ್ರ ಮಂದಿ ಹಾಕ್ಕೊಳ್ತಾರೆ ಸ್ನೇಹಿತರೆ. ನಮಗೆ ಪರಿಚಯ ಇರೋರು ಇದ್ದರು, ಅವ್ರು ಹಾಕೋದ್ರಿಂದ ನಾನು ಹಾಕಿ ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಹಂಗಾಗಿ ನಿಮಗೂ ತೋರಿಸ್ತಾ ಇದ್ದೀನಿ. ಮತ್ತು 1 ಸ್ಪೂನ್ ಅಜ್ವಾನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಪ್ರೆಸ್ ಮಾಡಿ ಹಾಕ್ಕೊಳ್ರಿ. ಇದಕ್ಕೆ ಕರವಂಜಿ ಸೀಡ್ಸ್ ಅಂತ ಹೇಳ್ತಾರೆ ಸ್ನೇಹಿತರೆ. ಆ ಸೀಡ್ಸ್ ಹಾಕ್ಕೊಂಡಿರೋದು ನಾನು ಪರೋಟಗಳಿಗೆ ಹಾಕ್ತಾರೆ. ಮತ್ತು 1-2 ಒಣ ಮೆಣಸಿನಕಾಯಿ ಸ್ವಲ್ಪ ಪೌಡರ್ ಮಾಡಿರೋದು ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ನಮಗೆ ಪರೋಟ ತಿನ್ನುವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಅಲ್ಲಲ್ಲಿ ಮಿರ್ಚಿ ಸಿಗುತ್ತೆ ಅಲ್ಲ, ಅದರಲ್ಲಿ ಪೌಡರ್ ಮಾಡಿ ಹಾಕಿರೋದು. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು 1-2 ಸ್ಪೂನ್ ಎಣ್ಣೆ ಮತ್ತು 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ಈಗ ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ಚಪಾತಿ ಹಿಟ್ಟು ಅದಕ್ಕೆ ಯಾವ ಥರ ಕಲಿಸ್ಕೊಳ್ತೀವಿ ಆ ಥರ ಕಲಿಸ್ಕೋಬೇಕು. ಈಗ ಚಪಾತಿ ಹಿಟ್ಟು ಅದ್ರ ಥರನೇ ಕಲಿಸ್ಕೋಬೇಕು ಸ್ನೇಹಿತರೆ. ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಡ್ರಿ. ಕಲಿಸಿದ ನಂತರ 1 ಸ್ಪೂನ್ ಎಣ್ಣೆ ಹಾಕಿ ಲಾಸ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ನೆನ್ಲಿಕ್ಕೆ ಬಿಟ್ಟುಬಿಡ್ರಿ ಇದನ್ನು. ಈಗ ಮೇಲೆ ಪ್ಲೇಟ್ ಮುಚ್ಚಿ ಇಟ್ಕೊಳ್ಳೋಣ. ಚೆನ್ನಾಗಿ ನೆನಿಲಿ. ಅಷ್ಟರೊಳಗೆ ನಾವು ಸ್ವಲ್ಪ ಪಲ್ಯ ಬೇಕಾಗುತ್ತಲ್ಲ ರೆಡಿ ಮಾಡ್ಕೊಳ್ಳೋಣ. ನಾನು ಮುಂಚೆ ಕುದಿಸಿಟ್ಕೊಂಡಿದ್ದೆ ಸ್ನೇಹಿತರೆ ಆಲೂಗಡ್ಡೆ. ಇಲ್ಲಿ ಒಂದು 6 ಆಲೂಗಡ್ಡೆ ತೊಗೊಂಡಿದ್ದೀನಿ, ಸಣ್ಣ ಸೈಜ್ ಇರೋದು. ಮೇಲೆ ಸ್ಕಿನ್ ಎಲ್ಲ ತಕ್ಕೊಳ್ತೀನಿ. ನಾನು ಮುಂಚೆ ಕುದಿಸಿ ಇಟ್ಕೊಂಡಿರೋದು. ಇದು ನಾವು ಕೈಲಿಂದ ಮಾಡೋದ್ರಿಂದ ಸ್ವಲ್ಪ ಅಲ್ಲಲ್ಲಿ ಉಂಡೆಗಳು ಬರುತ್ತೆ ಸ್ನೇಹಿತರೆ, ಕೈಲಿಂದ ಪ್ರೆಸ್ ಮಾಡೋದ್ರಿಂದ. ಹಾಗಾಗಿ ಈ ಥರ ನಾವು ಕೊಬ್ಬರಿ ತುರಿ ಸ್ಟ್ಯಾಂಡ್ ಇರುತ್ತಲ್ಲ ಅದರಲ್ಲಿ ಈ ಥರ ತುರ್ಕೊಳ್ಳೋದ್ರಿಂದ ಎಳೆ ಎಳೆ ಆಗಿ ಎಲ್ಲಿ ಗಂಟುಗಳಿಲ್ದಿರ ನೀಟಾಗಿ ಬರುತ್ತೆ ಸ್ನೇಹಿತರೆ. ಪರೋಟ ಮಾಡ್ಲಿಕ್ಕೂ ಚೆನ್ನಾಗಿರುತ್ತೆ. ಈ ಥರ ತುರಿದು ಇಟ್ಕೊಳ್ರಿ. ಈಗೆಲ್ಲ ಇದೇ ಥರ ತುರಿದು ಇಟ್ಕೊಂಡಿದ್ದೀನಿ ಆಲೂಗಡ್ಡೆ. ಇದರಲ್ಲಿ ಪೂರ್ತಿ ಸಣ್ಣದಾಗಿ ಚಾಪ್ ಮಾಡ್ಕೊಳ್ರಿ ಸ್ನೇಹಿತರೆ. 1 ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ, ದೊಡ್ಡ ಸೈಜ್ ಇರೋದು. ಸಣ್ಣ ಬಂದರೆ 1-2 ಈರುಳ್ಳಿ ತೊಗೊಳ್ರಿ. ಸಣ್ಣದಾಗಿ ಚಾಪ್ ಮಾಡ್ಕೊಳ್ರಿ. ಪೂರ್ತಿ ನೈಸಾಗಿ ಆಗಿರಬೇಕು, ದಪ್ಪ ಇರಬಾರ್ದು ಸ್ನೇಹಿತರೆ. ಪರೋಟ ಮಾಡುವಾಗ ಈರುಳ್ಳಿ ಕಟ್ ಮಾಡಿದಾಗ ಕೊತ್ತಂಬರಿನೂ ಸಣ್ಣದಾಗಿ ಕಟ್ ಮಾಡಿರೋದು ಹಾಕ್ಕೊಳ್ರಿ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನಾವು ಮೊದಲೇನೂ ಸೇರಿಸ್ಕೊಂಡಿದ್ವಿ, ಹಾಗಾಗಿ ಇಲ್ಲಿನೂ ಸ್ವಲ್ಪ ಸೇರಿಸ್ಕೊಳ್ಳೋಣ. ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಪುಡಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, 1-2 ಚಿಟಿಕೆ ಅಷ್ಟು. 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರ ನೋಡಿ ಹಾಕ್ಕೊಳ್ರಿ ಸ್ನೇಹಿತರೆ, ಬೇಕಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು ನೀವು. ಸ್ವಲ್ಪ 1-2 ಚಿಟಿಕೆ ಅಷ್ಟು ನಾನು ಇಂಗು ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹಿಂಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಯಾಕಂದರೆ ಇಂಗು ಹಾಕೋದ್ರಿಂದ ನಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ಯಾಕಂದರೆ ಇಲ್ಲಿ ಆಲೂಗಡ್ಡೆ ಹಾಕಿ ಮಾಡ್ತಾ ಇದ್ದೀವಲ್ಲ, ಆರೋಗ್ಯಕ್ಕೆ ಒಳ್ಳೆಯದು. 1-2 ಸ್ಪೂನಷ್ಟು ಕಸ್ತೂರಿ ಮೇಥಿ ನಾನು ಕೈಲಿಂದ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಕಸ್ತೂರಿ ಮೇಥಿ ಹಾಕೋದ್ರಿಂದನೂ ಫ್ಲೇವರ್ ಚೆನ್ನಾಗಿರ್ತೈತಿ. ಈಗ ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಎಲ್ಲ. ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಜಾಸ್ತಿ ಏನು ಹಾಕ್ಕೋಬೇಡ್ರಿ, ಸ್ವಲ್ಪನೇ ಹಾಕ್ಕೊಳ್ರಿ ಸ್ನೇಹಿತರೆ, ಒಂದು ಅರ್ಧ ಹೋಳಷ್ಟು. ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಸೈಡ್ ಇಟ್ಕೊಳ್ಳೋಣ. ಈಗ ನಾವು ಮುಂಚೆ ಕಲಸಿ ಇಟ್ಕೊಂಡಿದ್ವಲ್ಲ ಸ್ನೇಹಿತರೆ ಗೋಧಿ ಹಿಟ್ಟು, ಇದನ್ನು ಸ್ವಲ್ಪವಾಗಿ ಸಣ್ಣ ಉಂಡೆಗಳಾಗಿ ತಗೋಣ.
ನಿಮಗೆ ಪರೋಟ ಯಾವ ಸೈಜ್ ಬೇಕು ನೋಡಿಕೊಂಡು ತಗೊಳ್ರಿ. ದೊಡ್ಡದು ಬೇಕಂದರೆ ದೊಡ್ಡ ಸೈಜ್ ತೊಗೊಳ್ರಿ, ಅಥವಾ ಸಣ್ಣದು ಬೇಕಂದ್ರೆ ಸಣ್ಣ ಸೈಜ್ ತೊಗೊಳ್ರಿ. ಈ ಥರ ರೌಂಡಾಗಿ ರೋಲ್ ಮಾಡ್ಕೊಳ್ರಿ. ಈಗ ನಾನು ಸ್ವಲ್ಪ ಡ್ರೈ ಇರೋದು ಒಣ ಹಿಟ್ಟು ಹದ್ಕೊಂಡು ನಾನು ಚಪಾತಿ ಮಣೆ ಮೇಲೆ ತೀಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು ಸ್ನೇಹಿತರೆ. ಈಗ ನಾವು ಹಾಲು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸ್ನೇಹಿತರೆ, ಅದನ್ನು ಸ್ಟೆಪ್ ಮಾಡ್ಕೊಳ್ಳೋಣ. ಇಷ್ಟಾದರೆ ಸಾಕು. ನೀವು ಚಪಾತಿಗೆ ಯಾವ ಥರ ತೀಡ್ಕೊಂಡಿರ್ತೀರೋ ಆ ಥರ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು 1 ಸ್ಪೂನ್ ಅಥವಾ 2 ಸ್ಪೂನ್ ಮಸಾಲೆ ಇಟ್ಕೋಬೋದು ಇದರಲ್ಲಿ, ಹಾಲು ಮಸಾಲೆನ. ನೀವು ಹಿಂಗೆ ಮಾಡ್ಲಿಕ್ಕೆ ಬೇಡ ಅಂದರೆ ನೀವು ಹೋಳಿಗೆಗೆ ಯಾವ ಥರ ಹೂರ್ಣ ತೊಗೊಂಡು ಕೈಲಿಂದ ರೋಲ್ ಮಾಡ್ಕೊಳ್ತೀರಾ ಆ ಥರನೂ ಮಾಡ್ಕೋಬೋದು ಸ್ನೇಹಿತರೆ. ನಿಮ್ಗೆ ಯಾವ ಸುಲಭ ಅಂದರೆ ಆ ಥರ ಮಾಡ್ಕೊಳ್ರಿ. ಈಗ ನಾನು ಈ ಥರ ತೋರಿಸ್ಕೊಡ್ತಾ ಇದ್ದೀನಿ, ಈ ಥರ ಸುಲಭ ಆಗುತ್ತೆ ಅಂಥೇಳಿ. ನಿಮಗೆ ಅದೇ ಥರ ಈಜಿ ಇದ್ದರೆ ನೀವು ಹೋಳಿಗೆಗಳು ಮಾಡ್ಕೊಳ್ತೀರಲ್ಲ, ಹೂರ್ಣ ಇಟ್ಕೊಂಡು ರೌಂಡಾಗಿ ಶೇಪ್ ಮಾಡ್ಕೊಳ್ತೀರಲ್ಲ, ರೋಲ್ ಮಾಡಿಕೊಂಡು ಆ ಥರನೂ ಮಾಡ್ಕೋಬೋದು. ನಿಧಾನವಾಗಿ ತೀಡ್ಕೊಳ್ರಿ ಸ್ನೇಹಿತರೆ. ಈ ಥರ ಹಿಟ್ಟು ಹಚ್ಕೊಂಡು ನಿಧಾನವಾಗಿ ತೀಡ್ಕೊಳ್ರಿ. ನಾವು ಗಟ್ಟಿಯಾಗಿ ಒಂದೇ ಸಲ ಪ್ರೆಸ್ ಮಾಡಿದರೆ ಒಳಗಡೆ ಇರೋ ಹೂರ್ಣೆಲ್ಲ ಹೊರಗಡೆ ಬರುತ್ತೆ ಸ್ನೇಹಿತರೆ. ಮಸಾಲೆ ಎಲ್ಲ ನಿಧಾನವಾಗಿ ತೀಡ್ಕೋಬೇಕು. ಈ ಥರ ಮಾಡ್ಕೊಡೋದ್ರಿಂದ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ. ಈಗ ಸ್ಟವ್ ಮೇಲೆ ಹಂಚು ಕಾಸ್ಲಿಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ, ಹಂಚಿನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಟರ್ನ್ ಮಾಡ್ಕೊಳ್ಳೋಣ. ಈಗ ನೀವು ಎಣ್ಣೆ ಸ್ವಲ್ಪ ಹಾಕ್ಕೊಳ್ರಿ ಸ್ನೇಹಿತರೆ. ಹೆಚ್ಚಿಗೆ ಬೇಕಂದರೆ ಹೆಚ್ಚಿಗೆನೂ ಹಾಕ್ಕೋಬೋದು, ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಾನು. ಎಲ್ಲ ಇದೇ ಥರ ಮಾಡಿ ಇಟ್ಕೊಳ್ಳೋಣ. ಚೆನ್ನಾಗಿ ಬಂದಿದೆ ಅಲ್ಲ ಸ್ನೇಹಿತರೆ. ಈಗ ಒಂದು ಪ್ಲೇಟಿಗೆ ತೆಗೆದು ಎಕ್ಕೊಳ್ತೀನಿ. ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ಇನ್ನೊಂದನ್ನು ಮಾಡಿ ಹಾಕ್ಕೊಳ್ಳೋಣ. ಇದು ರೌಂಡಾಗಿ ಮಾಡ್ಕೊಂಡು ಸ್ನೇಹಿತರೆ, ನೀವು ರೌಂಡಾಗಿನೂ ಮಾಡ್ಕೋಬೋದು. ನಾವು ಹೋಳಿಗೆ ಯಾವ ಥರ ತೀಡ್ಕೊಳ್ತೀವೋ ಆ ಥರನೂ ಮಾಡ್ಕೋಬೋದು ಸ್ನೇಹಿತರೆ. ಆದರೆ ತಿಕ್ಕುವಾಗ ನಿಧಾನವಾಗಿ ತೀಡ್ಕೊಳ್ರಿ. ಭಾಳ ನಾವು ಪ್ರೆಷರ್ ಹಾಕಿ ತೀಡೋದ್ರಿಂದ ಒಳಗಡೆ ಇರೋದು ಮಸಾಲೆ ಎಲ್ಲ ಹೊರಗಡೆ ಬರೋ ಚಾನ್ಸ್ ಇರ್ತೈತಿ. ಈಗ ಇನ್ನೊಂದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಂಚು ಕಾದಿದೆ. ಇದೇ ಥರನೇ ಎಲ್ಲ ಪರೋಟ ಮಾಡಿ ಇಟ್ಕೊಳ್ತೀನಿ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ ಹಾಲು ಪರೋಟ ಯಾವ ಥರ ಮಾಡೋದಂತೇಳಿ. ಆದರೆ ವಿಡಿಯೋ ಮಾತ್ರ ಎಲ್ಲಿ ಸ್ಕಿಪ್ ಮಾಡ್ತೀರಾ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಈಗ ಇನ್ನೊಂದು ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ನಾವು ಹೋಳಿಗೆಗಳು ಯಾವ ಥರ ಮಾಡ್ಕೊಳ್ತೀವೋ ಆ ಥರನೂ ಬೇಕಿದ್ರೆ ಮಾಡ್ಕೋಬೋದು ನೀವು. ಈ ಥರ ಮೇಲೆ ರೌಂಡ್ ಮಾಡಿಕೊಂಡು ಎಕ್ಸ್ಟ್ರಾ ಬಂದಿರೋ ಸೈಡ್ ತಕ್ಕೊಂಬಿಡಿ. ಇದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದನ್ನು ತೀಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಆ ಥರ ಬರಲಾರ್ದವರು ಈ ಥರನೂ ಮಾಡ್ಕೊಳ್ರಿ. ಈಗೆಲ್ಲ ಇದೇ ಥರ ಮಾಡಿ ಇಟ್ಕೊಂಡಿದ್ದೀನಿ ನಾನು ರೆಡಿ ಈಗ ಪರೋಟಾಗೆ. ಈಗ ಬೆಣ್ಣೆ ತೊಗೊಂಡಿದ್ದೀನಿ ಸ್ನೇಹಿತರೆ. ಬೆಣ್ಣೆ ಜೊತೆ ಅಂತೂ ಸೂಪರಾಗಿರುತ್ತೆ ಸ್ನೇಹಿತರೆ. ನೀವು ಬೆಣ್ಣೆನೆಲ್ಲ ಹಂಚ್ಕೊಂಡು ತಿನ್ನಬೇಕಾದ್ರೆ. ಇದಕ್ಕೆ ಕೆಂಪು ಚಟ್ನಿ ಇದೆ, ಕೆಂಪು ಚಟ್ನಿ ಇಟ್ಕೊಂಡಿದ್ದೀನಿ ನಾನು. ಬರೀ ಪರೋಟನ ತಿನ್ಬೋದು ಅಥವಾ ಬೆಣ್ಣೆ ಜೊತೆನೂ ಅದ್ಕೊಂಡು ತಿನ್ಬೋದು. ನೀವು ಕೊಬ್ಬರಿ ಚಟ್ನಿನೂ ತೊಗೋಬೋದು. ಯಾವುದ್ರಲ್ಲಾದ್ರೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಈಗ ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ನಾವು ಈ ಥರ ಬೆಣ್ಣೆನೆಲ್ಲ ಹದ್ಕೊಂಡು ತಿನ್ನಬೇಕಾದ್ರೆ ಎಷ್ಟು ಟೇಸ್ಟ್ ಅನಿಸುತ್ತೆ ಸ್ನೇಹಿತರೆ. ಭಾಳ ರುಚಿಯಾಗಿರುತ್ತೆ. ಒಂದ್ಸಲ ಈ ಥರ ಟ್ರೈ ಮಾಡಿ ಸ್ನೇಹಿತರೆ. ನಿಮ್ಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ರೆಸಿಪಿಲಿ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.